ವೀರಣ್ಣ ಹುರಿಕಡ್ಲಿ ಮತ್ತು ಶ್ರೀಶೈಲ ಅಂತೇಳಿ ಇಬ್ಬರು ಬೆಂಡಿಗೇರಿ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಟೂರು ರಸ್ತೆಯಿಂದ ಆಚೆ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡಿದ್ರು. ಅದರಲ್ಲಿ ಶ್ರೀಶೈಲ ಒಂದು ಕಲ್ಲಿನಿಂದ ವೀರಣ್ಣ ಹುರಿಕಡ್ಲಿ ಅನ್ನೋರಿಗೆ ಹೊಡೆದಿದ್ದರ ಪರಿಣಾಮ ಅವರು ನಿನ್ನೆ ರಾತ್ರಿ ಅವತ್ತು 307 ಕೇಸ್ ರಿಜಿಸ್ಟರ್ ಆಗಿತ್ತು. ಬಟ್ ಅವರು ನಿನ್ನೆ ರಾತ್ರಿ ತೀರಿದ್ದಾರೆ. ಅದ್ರ ಬಗ್ಗೆ ಈಗ ಒಂದು 302 ಮರ್ಡರ್ ಕೇಸ್ ರಿಜಿಸ್ಟರ್ ಆಗ್ತದೆ. ವೀರಣ್ಣ ತೀರಿದ್ದಾರೆ. ಅವರೊಂದು ಆಟೋ ರಿಕ್ಷಾ ಡ್ರೈವರ್ ಆಗಿದ್ದರು. ಯಾವುದೋ ಒಂದು ಕಾರಣಕ್ಕೆ, ಅಂದರೆ ಸಣ್ಣ ಪುಟ್ಟ ಹಣಕಾಸಿನ ವ್ಯವಹಾರಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಇರಬೇಕು. ಅದು ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಅದೇನಿದೆ ಅದನ್ನು ಡಿಟೆಕ್ಟ್ ಮಾಡ್ತೇವೆ. ಆರೋಪಿ ಅರೆಸ್ಟ್ ಆಗಿದ್ದಾನೆ. ಥ್ಯಾಂಕ್ ಯು. ನನಗೇನು ಗೊತ್ತಿಲ್ಲ ರೀ ಸರ್. ಗುರುವಾರ ದಿನ ಅವ್ರಿಗೆ ಯಾರೋ ಹೊಡೆದಾರಂತ ಸುದ್ದಿ ಬಂತು ರೀ. KMCಗೆ ಬಂದೇವಿ, ಟ್ರೀಟ್ಮೆಂಟ್ ಕೊಟ್ಟಾರ್ರಿ. ನಿನ್ನೆ ರಾತ್ರಿ ಡೆತ್ ಆಗೈತೆ ರೀ. ಅಷ್ಟೇ ಗೊತ್ತಾಗ. ಈಗ ಅವರು ನಿಮ್ಮ ಜೊತೆ ಇರ್ತಾರೆ, ನಮ್ಮ ಜೊತೆನೂ ಇರ್ತಾರೆ, ಅವ್ರ ತಾಯಿ ಜೋಡಿಗೂ ಇರ್ತಾರೆ. ನಮ್ಮ ಜೊತೆಗೂ ಇರ್ತಾರೆ, ಅವ್ರ ತಾಯಿ ಜೋಡಿಗೂ ಇರ್ತಾರೆ. ಆಟೋ ಹೊಡಿತಾರೆ. ಇದಕ್ಕಿಂತ ಮುಂಚೆ ಏನಾರ ಇವ್ರ ಮೇಲೆ ಯಾವ್ದಾರ ಹಲ್ಲೆ ಗಿಲ್ಲೆ ಆಗಿತ್ತು? ಅದೇನು ಗೊತ್ತಿಲ್ಲ ರೀ ನಂಗೆ ಅಷ್ಟು. ಅವ್ರೇನು ಹೇಳ್ತಿದ್ದಿಲ್ಲ ರೀ. ಹೆವಿ ಕುಡಿತಿದ್ರು ನೀವು? ಡ್ರಿಂಕ್ ಮಾಡ್ತಿದ್ರಿ ಸ್ವಲ್ಪ. ಅದೇನು ಗೊತ್ತಿಲ್ಲ ರೀ. ನಿಮ್ಮ ಹೆಸರು? ಭಾಗ್ಯಶ್ರೀ. ಏನಾತಲ್ಲ ನಮಗೂ ಗೊತ್ತಿಲ್ಲ ರೀ. ಒಮ್ಮಕ್ಲೆ ಅವ್ರು ಹಿಂಗೆ ಎಲ್ಲೇ ಹೊಡೆದು ಒಗ್ದಾರು. ಮತ್ತು ಹಿಂಗೆ KMCಗೆ ತೊಗೊಂಬಂದು ಅಡ್ಮಿಟ್ ಮಾಡ್ಯಾರ ಅಂದಾಗ ಗೊತ್ತಾಗೈತೆ ರೀ ನಮಗೆ. ಯಾವಾಗ ಯಾರು ಏನು ಮಾಡ್ಯಾರ ಅನ್ನೋದು ನಮ್ಗೆ ಯಾವುದೂ ಗೊತ್ತಿಲ್ಲ ರೀ. ಅದು ನಮ್ಗೆ ಗೊತ್ತಾಗಿಲ್ಲ ರೀ. ಅದು ಒಮ್ಮಕ್ಲೆ KMCಗೆ ತಂದು ಅಡ್ಮಿಟ್ ಮಾಡಿಂದನ ನಮಗೆ ಫೋನ್ ಮಾಡ್ಯಾರ ರೀ ಅವ್ರ ಮಮ್ಮಿ. ಆವಾಗ ಗೊತ್ತಾಗೈತೆ. ಆವಾಗ ಕೇಳಿದ್ಗೆ ಫೋನ್ ಮಾಡಿದ್ಗೆ ನಮ್ಮ ಮಗಳಿಗೆ ಥಂಡಿ ಜ್ವರ ಬಂದುಬಿಟ್ಟು ರೀ ಒಮ್ಮಕ್ಲೆ. ಅವನಕ್ಕಿಂತ ದವಾಖಾನೆ ಕರ್ಕೊಂಡು ಹೋಗೋದು ನನಗೆ ಅದ ತ್ರಾಸ ಆಗಿಬಿಡ್ತು ಅಲ್ಲಿ. ಮತ್ತು ನನಗೂ ತ್ರಾಸ ಆಯ್ತು, ಆಕೆಗೂ ತ್ರಾಸಾಗಿ ನಾವು ದವಾಖಾನೆಗೆ ಅಡ್ಡಾಡಕತ್ತೀವಿ. ಮರುದಿವ್ಸ ನಾವು ಇಲ್ಲಿ KMCಗೆ ಬಂದಿಂದ ನಮಗಿಲ್ಲ ನೋಡಿಂದ ಭಾಳ ತ್ರಾಸ ಆಗಿಬಿಟ್ಟಿರ್ತಾನೆ. ಏನು ನಮ್ಗೆ ಯಾವುದೂ ಗೊತ್ತಿಲ್ಲ ರೀ. ಅವ್ನು ಯಾರು ಕೊಡಿ ಏನು ಇದ್ದ ಹೆಂಗೆ ಇದ್ದು ನಮ್ಗೆ ಯಾವುದೂ ಗೊತ್ತಿಲ್ಲ. ಹೊರಗಿಂದ ನಮ್ಗೆ ಹೆಂಗೆ ಗೊತ್ತಾಗೋದು? ವಿಜಯಲಕ್ಷ್ಮಿ. ಅವಾಗ ಆಯ್ತು ಅದು